ಇವತ್ತು ಹೋಗಿ ಹೆಂಗೋ ಸಾವುಕಾರನ ಮನೆಗೆ ಹೋಗ್ಬಿಟ್ಟು ಏಣಿ ಕೇಳ್ಕೊಂಬಿಟ್ಟು ಬಂದ್ಬಿಡ್ಬೇಕು. ಹೆಂಗೋ ಸಾವುಕಾರನ ಮಗ ಹೆಂಗಿದ್ರು ನನ್ನ ಮಗಳನ್ನ ಇಷ್ಟಪಡ್ತಾವನೆ, ಅವನೇ ತಾನೇ ಹೇಳಿದ್ದು ಬನ್ನಿ ಕೇಳಿ ಅಂತ ಹೇಳ್ಬಿಟ್ಟು. ಇದಕ್ಕಿನ್ನೂ ಚಾನ್ಸ್ ಬೇಕಾ ನನಗೆ? ಸುಮ್ಮನೆ ಹೋಗ್ಬಿಟ್ಟು ಪಟ 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 ಅಂತ ಕೇಳ್ಬಿಟ್ಟು ಬಂದ್ಬಿಡ್ಬೇಕು. ಅಮ್ಮ, ದೇವಸ್ಥಾನಕ್ಕೆ ಹೊರಟಿದ್ಯಾ? ನಾನು ಬರ್ತೀನಿ ದೇವಸ್ಥಾನಕ್ಕೆ. ಅಯ್ಯೋ ಮಗಳೇ, ನಾನು ಒಯ್ತಾ ಇರೋದು ದೇವಸ್ಥಾನಕ್ಕಲ್ಲ, ಸಾವುಕಾರನ ಮನೆಗೆ. ಸಾವುಕಾರನ ಮನೆಗ? ಇದೇನಮ್ಮ, ಎಲ್ಲ ಬಾಳೆಹಣ್ಣು ಹಣ್ಣು ಹೂವು ಎಲ್ಲ ಹಿಡ್ಕೊಂಡು ಹೋಗ್ತಾ ಇದೆಯಾ? ಅಯ್ಯ, ಅವನೇ ಹೇಳ್ದ, ನಿಮ್ಮ ಹುಡುಗ ಹೇಳ್ಕೊಳ್ಸವನಿ. ಅತ್ತೆ ತಾಂಬೂಲ ಸಮೇತ ಬಂದ್ಬಿಟ್ಟು ಎಂಟಿ ಹೇಳಿ ಮದುವೆ ಮಾಡ್ಕೊಡ್ತದ ನಮ್ಮ ಅಪ್ಪ. ನಮ್ಮ ಅಪ್ಪಂಗೆ ಹೇಳಿದೀನಿ, ನಮ್ಮ ಅಪ್ಪ ಎಲ್ಲ ಒಪ್ಕೊಂಡೈತೆ. ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಹೆಂಗಿದ್ರು ನೀನು ಪಿರುತಿ ಮಾಡ್ತಾ ಇದೆಯಲ್ವಾ ಹುಡುಗನ್ನ, ಇನ್ನೇನು ಬಿಡೋಕ್ಕಾಯ್ತದ? ಕಷ್ಟವೋ ಸುಖವೋ ಹೆಂಗೋ ಮದುವೆ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಈಗ ತಾಂಬೂಲ ಸಮೇತ ಹೋಯ್ತಾ ಇದ್ದೀನಿ. ಹೋಗ್ಬಿಟ್ಟು ಡೇಟ್ ಫಿಕ್ಸ್ ಮಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಏನು, ನನ್ನ ಮದುವೆಗ? ಅಮ್ಮ, ಅವನ ಮದುವೆ ಮಾಡ್ಕೊಳ್ಳಲ್ಲ ಅಂತಾನೆ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಮ್ಮ. ಇದ್ಯಾಕೆ ಮತ್ತೆ ಹೋಗ್ತಾ ಇದೀಯಲ್ಲ ನೀನು ಅವನನ್ನ ಕೇಳಕ್ಕೆ? ಅದು ಬೇರೆ ಒಂದು ಹುಡುಗಿಗೆ ಅನ್ಯಾಯ ಆಗೈತೆ. ಇಷ್ಟೆಲ್ಲ ನೋಡಿದ್ರು ನೀನು ಅದು ಹೆಂಗೆ ಹೋಗ್ತಾ ಇದೀಯಾ? ನಿನ್ಗೇನು ಅನ್ಸೋದಿಲ್ವ ನಿನಗೆ? ಥೂ ಅಮ್ಮ, ಬಿಟ್ಬಿಡಿದೆಲ್ಲ ನಾನು. ಅಯ್ಯ, ಒಂದು ಚಿಕ್ಕ ತೆಪ್ಪು ಮಾಡ್ದ ಅಂತ ಹೇಳ್ಬಿಟ್ಟು ಮದುವೆನೇ ಬೇಡ ಅಂತ ಬಿಡಕ್ಕಾಯ್ತದೇನೆ? ಅಯ್ಯೋ, ಮನೆಯಾಳಿನ ತಗೊಬಂದು ನೀ ಸುಮ್ಮನೆ ಹೋಗು. ನಿಂಗೆ ಏನು ಗೊತ್ತಾಯ್ತದೆ ನೋಡು? ಅಷ್ಟು ಸಾವುಕಾರ ಹುಡುಗ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. 7 ಜನ್ಮದಾಗೂ ನೀನು ಬಾಯಿ ಮುಚ್ಕೊಂಡು ಒಳಗಡೆ ಏನು ಕ್ಯಾಮೆ ಐತದು ನೋಡ್ಕೊ ಹೋಗು. ಅದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡಕ್ಕೆ ಬರ್ಬೇಡ ನನ್ನ ತಾಗೆ. ಅಮ್ಮ, ನಾನು ಅವನ್ನ ಮದುವೆ ಮಾಡ್ಕೊಳ್ಳಲ್ಲ. ಅವನ್ನ ನೀನು ಏನಂತ ಯೋಚನೆ ಮಾಡ್ತಾ ಇದೀಯಾ? ಸುಮ್ಮನೆ ಮಮತಾ ಆಂಟಿ ಮಗಳೇನೇ ಮದುವೆ ಮಾಡ್ಕೊಳ್ಳಿ. ಅವಳು ಇವಾಗ ಅವನಿಗೆ ಪ್ರೆಗ್ನೆಂಟು. ಈಗ ಸುಮ್ಮನೆ ಅದು ಇದು ಅಂತ ಪ್ರಾಬ್ಲಮ್ ಆಗ್ತತೆ. ನನ್ನ ಮಾತು ಕೇಳು, ಇದೆಲ್ಲ ಬೇಡ. ಎಂಥ ಪ್ರಾಬ್ಲಮ್ ಆಗಕ್ಕಿಲ್ಲ. ನೀನೇ ಮೊದಲನೇ ಹೆಂಡ್ತಿ ಅಂತ ಹೇಳ್ಬಿಟ್ಟು ಏನೋ ಒಂದು ಇದು ಮಾಡಿದ್ರೆ ಆಯ್ತು. ನಿನಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ಬಾಯಿ ಕಡೆ. ಅಜ್ಜಿ ನೋಡಜ್ಜಿ, ನಾನು ಸಾವುಕಾರನ ಮಗುನ ಮದುವೆ ಮಾಡ್ಕೊಳ್ಳಲ್ಲ. ಅವನು ಯಾವಳನ್ನ ಇನ್ನೊಬ್ಬಳನ್ನ ಬಸ್ರಿ ಮಾಡವನೆ ಅಂತ ಹೇಳಿದ್ರು ಅಮ್ಮ ಕೇಳ್ತಾನೆ ಇಲ್ಲ ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ತಾಂಬೂಲ ಸಮೇತ ಗಂಡು ಕೇಳಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೈತೆ. ಲೇ ಶಾರದಿ, 3 ಬಿಟ್ಟೋಳೆ, ನಿನ್ಗೇನು ಮಾನ ಮರ್ಯಾದೆ ಐತೇನೆ ನಿನಗೆ? ಆ ಮಗ ಬ್ಯಾಡ ಬ್ಯಾಡ ಅಂತ ಹೇಳ್ತಾ ಇದ್ದಾನೆ. ಊರೂರಿಗೆ ನೀ ಪ್ರಚಾರ ಆಗೋಗ್ಬಿಟ್ಟೈತೆ. ಆ ಮಮತಿ ಮಗಳು ಬಸ್ರಿಣಂತೆ ಸಾವುಕಾರನ ಮಗನಿಂದ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪ್ರಚಾರ ಆದ್ರೂ ನೀನದು ಹೆಂಗೆ 3 ಬಿಟ್ಬಿಟ್ಟು ಒಯ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ನಿಂತಿದ್ಯಲ್ಲ? ನಿಂಗೇನ ಮಾನ ಮರ್ಯಾದೆ ಐತಾ? ಅವನು ಬೇಡ, ಅವ್ನ ಸಂಬಂಧನೂ ಬೇಡ. ನನ್ನ ಮೊಮ್ಮಗಳಿಗೆ ಏನು ಕಮ್ಮಿ ಆಗೈತೆ? ನನ್ನ ಮೊಮ್ಮಗಳಿಗೆ ಎಲ್ಲ ಬಾಬುನುವೆ ನೆಟ್ಗೈತೆ ನೋಡು. ಒಳ್ಳೆ ಹುಡುಗ ಸಿಕ್ತಾನೆ, ಸಂದಾಗ ಮದುವೆ ಮಾಡೋಣ. ಇವಾಗ ಅವ್ರ ಮಂತಕ್ಕೆ ಹೋಗೋದು ಗಂಟು ಕೇಳ್ತೀನಿ ಅನ್ನೋದು ಅದೆಲ್ಲ ಬಿಟ್ಬಿಡು. ಮಾನ ಮರ್ಯಾದೆ ಇರೋರು ಯಾರೂನುವೆ ಮಾಡೋ ಕೆಲಸ ಅಲ್ಲ ಅದು, ಸರಿನಾ? ಸುಮ್ಮನೆ ಒಳಗಡಿಕೆ. ಏನೋ ಸುಮ್ಮನೆ ಒಳಗಡಿಕೆ ಹೋಗ್ಬೇಕಾ? ನೋಡು, ನನ್ನ ಮನೆ ನನ್ನ ಮಗಳು ನನ್ನ ಇಷ್ಟ, ಅದನ್ನ ಕೇಳಕ್ಕೆ ನೀನ್ ಯಾರು? ಇದೇನೇ ಇದು? ನನ್ನೇನೇನೆ ಯಾರು ಅಂತ ಕೇಳ್ತಾ ಇದ್ಯಾ? ನನ್ನ ಇಷ್ಟ, ನಾನು ಯಾರು ಅಂತ ನಿನಗೆ ಕೇಳೋದು. ನಿನಗೇನು ಕಷ್ಟ ಇವಾಗ? ನೋಡು, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ತಲೆ ಕೆಡ್ಸ್ಕೊಂಡು ಕುತ್ಕೋಬೇಡ. ನೋಡು, ಈ ಮನೆಗಿರಕ್ಕೆ ಇಷ್ಟ ಆದರೆ ಇರು, ಇಲ್ಲ ಅಂದರೆ ಮನೆಗಿರಕ್ಕೆ ಹೋಗ್ಬೇಡ, ಒಯ್ತಾ ಇರು. ನನ್ನ ಮಗಳು ಭವಿಷ್ಯ ಏನು ಮಾಡಬೇಕು ಅಂತ ನಾನು 20 ವರ್ಷದ ಹಿಂದೆ ನಿನಗೆ ತೀರ್ಮಾನ ಮಾಡಿ ನಿರ್ಧಾರ ಮಾಡಿಬಿಟ್ಟಿವ್ನಿ. ನನ್ನ ಮಗಳು ಜೀವನ ಹೆಂಗಿರಬೇಕು, ಏನು ಮಾಡಬೇಕು ಅದೆಲ್ಲ ನನಗೆ ಸಂದಾಗ ಗೊತ್ತು. ಹಾಗೆ ನಿನಗೆ ಮಾಡ್ತೀನಿ. ನೀನೇನ ಮದುವೆಗೆ ಬಂದು ಕೊಡ್ಡಿ ಅಲ್ಲಾಡ್ಸಕ್ಕೆ ಬಂದೆ ಅಂದರೆ ನಾನಂತೂ ಸುಮ್ಕಿರಕ್ಕಿಲ್ಲ. ನನ್ನ ಮಗಳದು ಸಾವುಕಾರನ ಮಗೊಂದು ಮದುವೆ ಅಂತೂ ಪಿಕ್ಸು 20 ವರ್ಷದಿಂದ ನಿರ್ಧಾರ ಮಾಡಿದ್ದೀನಿ. ಈಗಂತೂ ಫುಲ್ಲು ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ ಅಷ್ಟೇ. ನಿನಿಯ ಇದಕ್ಕೆ ಯಾರು ಅಡ್ಡ ಬಂದ್ರೂ ನಾನೇ ಸುಮ್ಕಿರಕ್ಕಿಲ್ಲ. ಮಕ್ಕುಗ್ದು ಒಯ್ತಾ ಇರೋದೇ ನಿನಿಯ. ಇದೇನೇ ಇದು? ನನ್ನೇ ನಿನಿಯ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಾ? ಅತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಇರಿಸ್ಕೊಬಿಟ್ಟು ಇವಾಗ ನೋಡಿದ್ರೆ ಮನೆ ಬಿಟ್ಬಿಟ್ಟು ಕಳಿಸ್ತಾ ಇದೆಯಾ ನನ್ನೇನೇನೆ? ನಾನು ನಿಮ್ಮ ಸಂಸಾರ ಸಂದಕ್ಕಿರಬೇಕು, ನೀವು ಸಂದಕ್ಕಿರಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ಈಗ ನೋಡಿದ್ರೆ ನನಗೆ ನಿನಿಯ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಾ? ಯಾಕೆ ನಿನ್ನ ಮಗಳನ್ನ ಹುಡಿಕೊಂಬಿಟ್ಟು ಬರಲಿ ಅಂತ ಹೇಳ್ಬಿಟ್ಟು ನಾನು 2 ರಿಂದ 3 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ಅಮೇರಿಕಕ್ಕೆ ಹೋಗ್ಬಿಟ್ಟು ಹುಡಿಕೊಂಬಿಟ್ಟು ಬಾಪ್ಪ ಅಂತ ಹೇಳ್ಬಿಟ್ಟು. ಅಂಥದ್ರಾಗೆ ಅಷ್ಟು ಕೊಟ್ಟಿದ್ದಕ್ಕೂ ನಿನಗೆ ಏನು ಬೆಲೆ ಇಲ್ವೇನೆ ನಿನಗೆ? ನಾನೇನು ಕೊಡು ಅಂತ ಹೇಳಿದ್ನ? ನೀವೇ ನನ್ನ ಕೈ ಕೊಟ್ಟಿದ್ದೀರೇನು ಕಾಸನ್ನ? ಕೊಟ್ಟಿರೋ ನಿಮ್ಮ ಮಗನ ಕೈಗೆ ಹೋಗ್ಬಿಟ್ಟು ಅವನ್ನೇ ನಿನಗೆ ಕೇಳಿ. ನನ್ನ ಹತ್ರ ಬಂದ್ಬಿಟ್ಟು ಕೇಳೋದಲ್ಲ ನೀವು ಏನು ಎತ್ತ ಅಂತ ಹೇಳ್ಬಿಟ್ಟು. ನನಗೇನು ಕೊಟ್ಟಿರೋರಂಗೆ ಮಾತಾಡ್ತಾರೆ. ನಾನೇ ನಿನ್ಗೆ ಹೇಳಿಲ್ಲ ಕೊಡು ಅಂತ, ಮಾಡು ಅಂತಲೂ ಹೇಳಿಲ್ಲ. ನಿನಗೆ ನೆನೆಯ ತಲೆ ಕೆಟ್ಬಿಟ್ಟು ಎಲ್ಲನೂ ಕೇಳಿದ್ಯಾ ಅಂತ ಕೊಟ್ಬಿಟ್ಟಿದ್ಯಾ ಅನ್ನಿಸ್ತದೆ. ಅವ್ನು ಕೇಳೋನೇ ನೀನು ಕೊಟ್ಟಿದ್ಯಾ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನೋಡಿ, ನೀವು ಹಿಂಗೆಲ್ಲ ಅಡ್ಬಾಯಿ ಹಾಕಿ ಮಾತಾಡಂಗಿದ್ರೆ ದಯವಿಟ್ಟು ಮನೆಯಿಂದ ಹೊಂಟೋಗ್ಬಿಡಿ. ಅವಳಲ್ಲ ಪದ್ದಿ ನಿನ್ನ ಮುದ್ದಿನ ಸೊಸೆ, ಅವಳ ಮನೆಗೆ ಹೋಗ್ಬಿಟ್ಟಿರಿ. ನನ್ನ ಕಷ್ಟ ಅಂದಾಗ ನೀವ್ಯಾರು ಏನು ಬಂದ್ಬಿಟ್ಟು ನಮ್ಮ ಮನೆಗೇನು ಇರಲಿಲ್ಲ. ನಾನು ಇವಾಗ ಸಂದಕ್ಕಿದ್ದೀನಿ ಅಂತ ಎಲ್ಲರೂ ಬಂದ್ಬಿಡೋದಲ್ಲ. ಒಂದು ಕಿತ ಹೇಳೋದು ಹೋಗ್ರಿ ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಂಡದು ಹೆಂಗೆ ಮನೆಗಿತ್ತಾರೋ ನನಗಂತೂ ಗೊತ್ತಿಲ್ಲ. ಅಯ್ಯೋ, ನೀನು ಮಕ ಮುಚ್ಚ, ನಿನ್ನ ಕೈ ಸೇದೋಗ, ನಿನ್ನ ಎಗದ್ ಬಿದ್ದು ನೆಳ್ಳಿಕಾಯಿ ಆಗೋಗ, ಆಳು ಬಿದ್ದೋಗ. ಅಯ್ಯೋ, ನಿನಗೆ ಬರಬಾರ್ದು ಬರ. ಏನೇ ಬಂದಿರೋದು ನಿನಗೆ? ನನ್ನ ತಗೆನಿಯ ದುಡ್ಡೆಲ್ಲ ಕಿತ್ಕೊಬಿಟ್ಟು ಇವಾಗ ನೋಡಿದ್ರೆ ನನ್ನೇನೆ ಮನೆಯಿಂದ ಈಚೆ ಕಡಿಗೆ ಹೋಗು ಅಂತ ಹೇಳ್ತಾ ಇದೆಯಾ? ಸಾವುಕಾರನ ಮಗ ಸರಿ ಇಲ್ಲ ಅಂತ ಅಷ್ಟು ಹೇಳಿದ್ರು ಇಲ್ಲ, ಅವನೇನೇ ಮಗಳು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಬೇರೆ ಪ್ಲಾನ್ ಮಾಡ್ಬಿಟ್ಟಿದ್ಯಾ. ಎಂಥ ಕಿತ್ತೋದು ಮನೆಯಾಳಿರ್ಬೇಡ ನೀನು, ಕಿತ್ತೋದಳಿರ್ಬೇಡ ನೀನು. ಹಾಳು ಬಿದ್ದೋಗ್ತೀಯ ನೀನಂತೂ, ಉದ್ಧಾರ ಆಗಕ್ಕಿಲ್ಲ ನೀನಂತೂ. ಹಾಳಾಗೆ ನೀನಿಯ ಹೋಗೋದು. ನನ್ನೇ ಮನೆ ಬಿಟ್ಟು ಕಳಿಸ್ತೀನಿ ಅಂತಿದ್ಯಲ್ವಾ? ನನ್ನ ದುಡ್ಡು ಬಿಸಾಕ್ಬಿಟ್ಟು ಆಮೇಕಿಂದ ಮನೆ ಬಿಟ್ಬಿಟ್ಟು ಕಳಿಸ್ಬೇಕು. ಸುಮ್ಮನೆ ಅಲ್ಲ, ನೀನಂತೂ ಮನೆ ಬಿಟ್ಟು ಹೋಗು ಅಂತ ಅನ್ನಕ್ಕೆ. ಲೇ, ಬೊಗಳ್ತಾನೆ ಇದೀನಿ, ಒಯ್ತಾನೆ ಇದೆಯಲ್ವೇನೆ? ಏಯ್ ಮುದ್ಕಿ,
ಶುಭ ಕರಿಗೆ ಹೋಗ್ಬೇಕಾರೆ ಹಿಂಗೆಲ್ಲ ಅಡ್ಡಿ ಮಾಡಬೇಡ ಅಂತ ನಿಂಗೆ ಎಷ್ಟು ಕಿತ್ತನೆ ಹೇಳೋದು. ಒಳ್ಳೆ ಶುಭ ಕರಿಗೆ ಹೋಗ್ತಾ ಇದೀನಿ, ಅಡ್ಡಿ ಮಾಡಿ ಬಿಸಾಕ್ತಾಳ್ ಸುಮ್ಕೆನಿಯ. ಈಗೇನಾರ ಮದುವೆ ನಿಂತೋಗಿ ಕ್ಯಾನ್ಸಲ್ ಗೀನ್ಸಲ್ ಆಗ್ಬೇಕು, ನಾನಂತೂ ಬಂದು ಜುಟ್ಟು ಹಿಡ್ಕೊಂಡು ಹೊಡೆದು ಬಿಡ್ತೀನಿ ಅಷ್ಟೇ ನಿನಗೆ. ಅಯ್ಯೋ 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 ಅಯ್ಯೋ, ಈ ಅನ್ಯಾಯ ಕೇಳಕ್ ಯಾರು ಇಲ್ವೇ? ಯಾರಣ ಬಂದು ಈ ಅನ್ಯಾಯನ ಕೇಳಬಾರ್ದೆ? ನನ್ನ ಸೊಸೆ ನನ್ನ ಹತ್ರ ದುಡ್ಡೆಲ್ಲ ಕಿತ್ಕೊಳ್ಳೋ ಗಂಟೆ ಕಿತ್ಕೊಬಿಟ್ಟು ಇವಾಗ ನೋಡಿದ್ರೆ ನನ್ನ ವಿರುದ್ಧನೇ ಮಾತಾಡ್ತಾವಳೆ. ಇದನ್ನ ಕೇಳಕ್ ಯಾರು ಇಲ್ವೇ? ಭಗವಂತನೇ ಶಿವನೇ, ಯಾರು ಕೇಳಬಾರ್ದೆ? ಕಷ್ಟವಾ? ಬಾಪ ನೋಡ್ಬಾ, ಇವಳು ಹಾಳಾಗೋಯ್ತಾಳೆ, ಇವಳು ಉದ್ಧಾರ ಹಾಕಿಲ್ಲ, ಹಾಳು ಬಿದ್ದು ಹೋಯ್ತಾಳೆ ಇವಳಂತೂ. ನನ್ನ ಹತ್ರ ದುಡ್ಡು ಕಿತ್ಕೊಂಡ್ಬಿಟ್ಟು ಮನೆಯಿಂದ ಹೋಗು ಅಂತ ಹೇಳ್ತಾವಳಲ್ಲ. ಬರೀ ಹೋಗು ಅಂತ ಹೇಳ್ತಾ ಇಲ್ಲ, ನಾನು ಬರೋ ಅಷ್ಟೊತ್ತಿಗೆ ನನ್ನ ಮನೆಯಾಗಿದ್ದೆ ಅಂತ ಹೇಳಿದ್ರೆ ಕೂತ್ಗೆ ಹಿಡ್ದು ನಾನೇ ಈಚೆ ಕಡೆಗೆ ತಳ್ಳಿಬಿಡ್ತೀನಿ. ಏನೋ ಹಾಕಿ ತಿನ್ಕೊಂಡು ಬಿದ್ದಿತ್ತೀಯ ಅಂತ ಸುಮ್ಕಿದ್ದೆ. ಹೀಗೆ ನೋಡಿದ್ರೆ ಇಲ್ದಿರೋ ದುರಂಕಾರ ಎಲ್ಲ ತೋರಿಸಿ ನನಗೆ ನಿನಗೆ ಹೇಳ್ದಂಗೆ ಕೇಳೋಂಗೆ ನಡ್ಕೋಬೇಕು ಅನ್ನೋ ಥರ ಹೇಳ್ತಿದ್ಯಲ್ಲ ನೀನು. ನನ್ನ ಸವಾಸಕ್ಕೆ ಬಂದರೆ ನಾನು ಗಂಡನೇ ಸುಮ್ಮನೆ ಬಿಡೋಕ್ಕಿಲ್ಲ, ನೀನು ಸುಮ್ಮನೆ ಬಿಟ್ಬಿಡ್ತೀನ. ನಿನ್ನ ಮಗ ನಿನ್ನನ್ನು ಕರ್ಕೊಂಬಂದಿದ್ದೆ, ನಿನ್ನ ಹತ್ರ ದುಡ್ಡು ಐತೆ 3 ಲಕ್ಷ ರೂಪಾಯಿ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಕಿತ್ಕೊಂಡಿದ್ದು ಆಯ್ತು, ಅವ್ನು ಹೋಗಿದ್ದು ಆಯ್ತು. ಇನ್ನೇನೈತೆ ನಿನಗೆ? ಏನು ಉಳ್ದೈತಿನ್ನ? ಏನು ನನ್ನ ಮಗ ನನ್ನನ್ನು ಕರ್ಕೊಂಬಂದಿದ್ದು ದುಡ್ಡು ಕಿತ್ಕೋಬೇಕು ಅಂತನಾ? ಎಷ್ಟು ವರ್ಷ ಇಲ್ದಿದ್ದು ನೀವಾಗ ಕರ್ಕೊಂಬಿಟ್ಟು ಬಂದವನೆ ಅಂತ ಹೇಳಿದ್ರೆ ಇನ್ನೇನಕ್ಕೆ ಅನ್ಕೊಂಡೆ? ಕಿತ್ಕೊಳಕ್ಕೆ ಅಂತಾನೆ ದುಡ್ಡು ಕಿತ್ಕೊಂಡಿದ್ದು ಆಯ್ತು, ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬರೋಕ್ಕೆ ಅಮೆರಿಕಕ್ಕೆ ಹೋಗಿದ್ದು ಆಯ್ತು, ಕರ್ಕೊಂಬಿಟ್ಟು ಬರ್ತಾನೆ. ಇನ್ನು ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇನ್ನು ಮ್ಯಾಲೆ ನಿನಗಂತೂ ಊಟ ಹಾಕಿ ನೀನು ಒಂದಿದ್ದೆಲ್ಲ ಅನ್ನಿಸ್ಕೊಂಡು ವಟ ವಟ ಕಯ್ಯ ಪಿಯ ಪಿಯ ಅನ್ನೋದೆಲ್ಲ ಕೇಳಿಸ್ಕೊಂಡಿರಕ್ಕಾಗಿಲ್ಲ. ಆ ಪದ್ದಿ ಅಂತೂ ನಿಂಗೆ ತಾಗದು ಹೆಂಗಿದ್ಲೋ ಏನೋ ಕಣಮ್ಮ, ತಲೆನೋವು ಬಂದ್ಬಿಡ್ತದೆ ನನಗಂತೂ. ಆ ಪದ್ದಿಗೆ ಅದು ಏನು ಬಂದಾಯ್ತು ದೊರಿದ್ರೆ ನಿನ್ನ ಜೊತೆ ಇರೋಕ್ಕೆ. ಅಯ್ಯೋ ಅಯ್ಯೋ ಅಯ್ಯೋ, ಅನ್ಯಾಯವಾಗ ಹಾಳು ಮಾಡ್ಕೊಂಬಿಟ್ನಲ್ಲ ನಾನು. ತಿಂದಂಗಲ್ಲ ಉಂಡಂಗಲ್ಲ 3 ಲಕ್ಷ ರೂಪಾಯಿ ದುಡ್ಡು ಅಂತ ಕೊಟ್ಬಿಟ್ಟು ಕಳ್ಕೊಬಿಟ್ನಲ್ಲ ಶಿವನೇ ನಾನು. ಇಂಥ ವಿಷಕ ಕಾವುಗಳಿಗೆ ಹಾಲಿಕ್ದಂಗೆ ಆಯ್ತಲ್ಲ ನಾನು. ಪೊದ್ದಿ ಮನೆಗೆ ಹೆಂಗೋ ಮರ್ಯಾದೆಗಿದ್ದೆ, ಏನೋ ದೊಡ್ಡದಾಗೆ ನಂದೇ ನಡೀತದೆ ಅಂತ ಇಲ್ಲಿಗೆ ಬಂದ್ಬಿಟ್ಟು ಹಿರಾ ಬರೋದೆಲ್ಲ ಕಳ್ಕೊಂಡು ಬೀದಿ ಬಿಕಾರಿ ಮಾಡ್ಬಿಟ್ರಲ್ಲ ನನ್ನ. ಈಗ ನಾನು ಯಾವ ಮಕ ಒತ್ಕೊಂಡು ಯಾರ ಮನೆಗೆ ಹೋಗ್ಲಿ? ಹಲೋ ಅಜ್ಜಿ, ಇದ್ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ಅವ್ರು ಯಾಕೆ ನಿಮ್ಮನ್ನ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳಿದ್ರು? ನಿಮ್ಮ ತಾನೇ ಈ ಮನೆ. ಇದೇ ನಿಂಗೆ ಕೇಳ್ತಾ ಇದೆಯಾ? ನೀನೇನು ಹೊಸದಾಗಿ ನೋಡ್ತಾ ಇದೀಯಾ? ನಿಮ್ಮ ಅಮ್ಮನ ಬುದ್ಧಿಯಾ? ಎಲ್ಲ ಅನ್ಯಾಯ ಮಾಡ್ಬಿಟ್ರು. 3 ಲಕ್ಷ ರೂಪಾಯಿ ದುಡ್ಡು ಕಿತ್ಕೊಳ್ಳೋ ಗಂಟ ಸುಮ್ಮನೆ ಇದ್ಬಿಟ್ಟು ಈಗ ದುಡ್ಡೆಲ್ಲ ಕಿತ್ಕೊಂಡ್ಮೇಲೆ ನೋಡು ಹೆಂಗೆ ಮೋಸ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮೋಸ ಮಾಡ್ತಾರೆ ಅಂತ ನನಗೆ ಕನಸು ಮನ್ಸಾಗೂ ಅನ್ಕೊಂಡಿರಲಿಲ್ಲ. ದೊಡ್ಡ ಮೋಸ. ನಿಮ್ಮ ಅಮ್ಮ ಅವಳೆಲ್ಲ ದರಿದ್ರದೋಳು, ಮೋಸಗಾತಿ ನಿಮ್ಮ ಅಮ್ಮ ಅಂತನೂ ಎಲ್ಲ ಮೋಸ ಮಾಡಿ ನನಗೆ ಹಾಳು ಮಾಡ್ಬಿಟ್ಲು. ಹಿಂಗೆ ಮನೆ ಬಿಟ್ಟು ಹೋಗು ಅಂದರೆ ಹಿಂಗೆ ನಾನು ಎಲ್ಲೋಗ್ಲಿ? ಅಜ್ಜಿ, ನಮ್ಮ ಅಮ್ಮ ಇವರೆಲ್ಲನೂ ಇಷ್ಟೊಂದು ಕೆಟ್ಟವ್ರ? ಅಲ್ಲ, ಯಾಕೆ ಹೆಂಗೆಂಗೋ ಮಾತಾಡ್ತಾರಲ್ವ, ಇವರೆಲ್ಲ ಇಷ್ಟೊಂದು ಕೆಟ್ಟವರು ಅಂತ ನಿಜವಾಗೂ ನನಗೆ ಗೊತ್ತಿರಲಿಲ್ಲ. ನಾನು ಏನೋ ಅಂದ್ಕೊಂಡೆ. ನಿಜವಾಗೂ ಇವ್ರು ಸರಿ ಇಲ್ಲ ಅಂತ ಅನ್ನಿಸ್ತದೆ. ಏನು ಸರಿ ಇಲ್ಲ. ಇಷ್ಟು ದಿನ ಜೊತೆಗಿದೆಯಾ ನೀನು? ಒಬ್ಳೇನೇನಿಯಾ ತಪ್ಪಾಗಿ ಉಟ್ಬಿಟ್ಟಿದ್ಯಾ ಈ ಮನೆಗೆ? ನೀನು ಎಷ್ಟು ಒಳ್ಳೆಯವಳು ಕಣಮ್ಮ. ನೋಡು, ಯಾವುದೇ ಕಾರಣಕ್ಕೂ ಸಾವುಕಾರನ ಮಗನ ಮಾತ್ರ ಮದುವೆ ಮಾಡ್ಕೋಬೇಡ ಕಣವ ನೀನು. ನೋ 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 ನೋ, ಇಲ್ಲ ಅಜ್ಜಿ, ನಾನು ಮದುವೆ ಮಾಡ್ಕೊಳ್ಳಲ್ಲ. ಇನ್ನು ಈ ಮನೆಗೆ ನನ್ನ ಕೈಲಿ ಇರೋಕ್ಕಾಗಿಲ್ಲ. ಇಷ್ಟೆಲ್ಲ ಮಾತು ಕೇಳಿಸ್ಕೊಂಡು ಈ ಮನೆಯಾಗ ನಾನಿದ್ರೆ 3 ಕಾಸು ಮುರುವಾದಿ ನನಗಿರೋಕ್ಕಿಲ್ಲ. ನಾನು ಹೋಯ್ತೀನಿ, ಯಾರ ಮನೆಗನ ಹೋಗಿ ಉಳ್ಕೊತೀನಿ. ನೀನು ಹುಷಾರಾಗಿರು. ನೀನು ನಿಮ್ಮಮ್ಮ ಹಾಳು ಮಾಡಿಬಿಡ್ತಾಳೆ. ನೀನೇನಿಯ ಸರಿಯಾಗಿ ಇವ್ರಿಗೆಲ್ಲ ಬುದ್ಧಿ ಕಲಿಸಿ ನೀನೇನಿಯ ಎಲ್ಲನೂ ಒಳ್ಳೇದು ಮಾಡ್ಬೇಕು ಈ ಮನೆಗೆ. ನೀನು ಬಿಟ್ರೆ ಈ ಮನೆಗಿನ ಒಳ್ಳೇದು ಮಾಡೋಕ್ಕೆ ಅಂತ ಯಾರೂ ಇಲ್ಲ, ಸರಿನಾ? ನಿಮ್ಮ ಅಪ್ಪಂಗೂ ನಿಮ್ಮ ಅಮ್ಮಂಗೂ ಸರಿಯಾಗಿ ಬುದ್ಧಿ ಕಲಿಸಿ ಹೆಂಗೋ ಒಳ್ಳೆ ಮನೆಗೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಚೆನ್ನಾಗಿರವ. ನಾನು ಇನ್ನೊಂದು ಕ್ಷಣನೂ ಇಲ್ಲಿ ಇರೋಕ್ಕಿಲ್ಲ, ಹೊಂಟೋಯ್ತೀನಿ ನಾನು. ಅಯ್ಯೋ ಅಜ್ಜಿ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಇರಿ ಸುಮ್ಮನೆನೇ. ಬ್ಯಾಡ ಕಣವ, ಬ್ಯಾಡ. ಇಷ್ಟಾದ್ರೂ ಇನ್ನೂ ಅನ್ನಿಸ್ಕೊಂಡಿದ್ರೆ ನನ್ನಂಥ ಮುಟ್ಟಾಳಿ 3 ಬಿಟ್ಟೋಳಿ ಯಾರೂ ಇರೋದಿಲ್ಲ. ಇಲ್ಲ ಕಣವ, ನಾನು ಹೋಯ್ತೀನಿ. ಅಜ್ಜಿ ಅಜ್ಜಿ, ಎಂಥ ಕೆಟ್ಟಪ್ಪ ಅಮ್ಮ. ನಾನು ಹಿಂಗೆ ಇದ್ದರೆ ಏನಾಗ್ತದೆ ಗೊತ್ತಿಲ್ಲ. ಪಾಪ ಇವ್ರು ಕೆಟ್ಟೋರಿರ್ಬೋದು, ಆದರೆ ಆಶಾ ತುಂಬಾ ಒಳ್ಳೆಯವಳು. ನನಗೋಸ್ಕರ ಏನೇನೆಲ್ಲ ಮಾಡ್ತಾವಳೆ. ಅದಕ್ಕೋಸ್ಕರನಾದರೆ ಇಲ್ಲಿ ಇದೀನಷ್ಟೇ. ನೋಡ್ತಾ ಇರು, ಮುಂದೆ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿಯಾಗಿ ಮಾಡ್ತೀನಿ ನಾನಂತೂ. ಆ ಡಬ್ಬ ನನ್ನ ಮಗುನ ಮದುವೆ ಮಾಡ್ಬೇಕಂತ ಮದುವೆ ಅವನು ನಾನು ಮದುವೆ ಮಾಡ್ಕೊತೀನ? ಲೋಫರ್ ನನ್ನ ಮಗುನ? ಅದೆಲ್ಲ ಸಾಧ್ಯನೇ ಇಲ್ಲ. ನನಗೆ ಗೊತ್ತು ಏನು ಮಾಡಬೇಕು ಅಂತ.